ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತ ಸಾರದ 223ನೇ ಭಾಗ. ಇಲ್ಲಿವರೆಗೆ ಹರಿಕಥಾಮೃತ ಸಾರದ ಎಲ್ಲ ಸಂಧಿಗಳು ಮುಕ್ತಾಯ ಕಂಡಿವೆ, ಮತ್ತು ಅದರ ಫಲಶ್ರುತಿ ಸಂಧಿ ಕೂಡ ಮುಕ್ತಾಯ ಕಂಡಿದೆ. ಇನ್ನೇನು ಅದರ ಮಂಗಳ ಮಾಡಬೇಕು. ನಾವು ಪ್ರಾರಂಭ ಮಾಡಿ ಭಾಳ ದಿವಸ ಆಯಿತು, 2 ವರ್ಷದ ಮೇಲೆ ಆಯಿತು. ಆದರೆ ಮಧ್ಯದಲ್ಲಿ ಮಹಾಭಾರತ, ಮಧ್ವವಿಜಯ, ಹೀಗೆ ಬೇರೆ ಬೇರೆ ಗ್ರಂಥಗಳ ಶ್ರವಣವನ್ನು ಕೂಡ ನಾವು ಮಾಡಿದ್ರಿಂದ ಅದು ಮುಕ್ತಾಯ ಆಗಲಿಕ್ಕೆ ಸ್ವಲ್ಪ ವಿಳಂಬ ಆಗಿತ್ತು. ಈಗ ಯುಗಾದಿ ದಿವಸ ಇದನ್ನು ಮುಕ್ತಾಯ ಮಾಡೋಣ ಅಂತ ಆಲೋಚನೆ. ಅದಕ್ಕೆ ಮುಂಚಿತವಾಗಿ ಏನು ಮಾಡಬೇಕು ಅಂದರೆ, ಹರಿಕಥಾಮೃತ ಸಾರದ ಸುಮಾರು 50 ಪದ್ಯಗಳ ಸಾರಾಂಶ ರೂಪವಾದಂಥ ಒಂದು 50 ಪದ್ಯಗಳ ಶ್ರವಣವನ್ನು ಈಗ ಮಾಡಿ ಮುಗಿಸೋಣ. ಈ ಸಾರಾಂಶದ ಶ್ರವಣ ಅಂತಂದರೆ ಹರಿಕಥಾಮೃತ ಸಾರದಲ್ಲಿ ಬಂದಿರುವಂಥ ತಾರತಮ್ಯ ಮೊದಲಾದಂಥ ಸೂಕ್ಷ್ಮ ವಿಷಯಗಳೇನಿವೆಲ್ಲ, ಆ ವಿಷಯಗಳ ಬಗ್ಗೆ ಏನು ಹೇಳಲಿಕ್ಕೆ ನಾನು ಇದು ಹೊರಟಿಲ್ಲ. ಅದನ್ನೆಲ್ಲ ತಾರತಮ್ಯವನ್ನು ನಾವು ಬಹಳಷ್ಟು ಸೂಕ್ಷ್ಮ ನೋಡಿ ಆಗಿದೆ. ಆದರೆ ನಿತ್ಯಾನುಸಂಧಾನಕ್ಕೆ ಬಹಳ ವಿಚಾರ ಪ್ರಚೋದಕವಾದಂಥ, ಮನುಷ್ಯನನ್ನು ಎಚ್ಚರಗೊಳಿಸುವಂಥ ಕೆಲವು ದಾಸರ ಮಾತುಗಳು, ಅವರ ಅನುಭವದ ಆಳದ ಮಾತುಗಳು, ಜ್ಞಾನದ ಆಳದ ಮಾತುಗಳು ಅಂತೇನಿವೆ, ಅಂಥ 40-50 ಪದ್ಯಗಳನ್ನು ಮಾತ್ರ ಈಗಾಗಲೇ ಆಯ್ಕೆ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲನೇ ಪದ್ಯದಿಂದಲೇ ಆರಂಭ ಮಾಡಿಕೊಂಡು ಅದನ್ನು ಇವತ್ತು ನಿಮ್ಮೆದುರಿಗೆ ನಾನು ಹೇಳಿ ತೊಡಗ್ತೀನಿ. ಮೊದಲನೇ ಸಂಧಿಯ ಮೊದಲನೇ ಪದ್ಯವೇ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಗುರುಗಳ ಕರುಣದಿಂದ ಇಲ್ಲಿ ತನಕ ಏನೇನು ಹೇಳಿದ್ದೇನೋ ಅದನ್ನೆಲ್ಲ ಹೇಳಿ ಮುಗಿಸಿದ್ದೀನಿ. ಇನ್ನು ಮುಂದೆ ಕೂಡ ನಾನು ಏನು ಹೇಳ್ತೀನೋ ಅದೆಲ್ಲ ಗುರುಗಳ ಕರುಣೆಯಿಂದಲೇ ಹೇಳ್ತೇನೆ. ಹರಿಯ ಕಥಾ ಏನಿದೆ, ಅವನ ಅವತಾರ ಲೀಲೆಗಳು ಉಪನಿಷತ್ನಲ್ಲಿ, ಮಹಾಭಾರತ, ಭಾಗವತ, ರಾಮಾಯಣಗಳಲ್ಲಿ, ಪುರಾಣಗಳಲ್ಲಿ ಏನು ವರ್ಣನೆ ಬಂದಿದೆ, ಆದರೆ ಎಲ್ಲದರದ ಸಾರವನ್ನು ಇಲ್ಲಿ ಹೇಳ್ತೇನೆ. ಎಲ್ಲವನ್ನೂ ಹೇಳ್ತೇನೆ ಅಂತಲ್ಲ, ಅದು ಭಗವಂತನ ಲೀಲೆ, ಭಗವಂತನ ಮಹಿಮೆ ಅಪಾರವಾದದ್ದು. ಅದರಲ್ಲಿ ಒಂದು ಸ್ವಲ್ಪವನ್ನು ಮಾತ್ರ ಹೇಳ್ತೇನೆ, ಯಥಾಶಕ್ತಿ ಮಾತ್ರ ಹೇಳ್ತೇನೆ. ಪರಮ ಭಗವದ್ಭಕ್ತರು ಇದನ್ನು ಭಕ್ತಿಯಿಂದ ಕೇಳಬೇಕು. ಈ ಸಾರ ಅಂತ ಏನು ಹೇಳಿದ್ದೇನೆ, ಹರಿಕಥಾಮೃತ ಸಾರ ಅಂತ ಹೇಳಿ, ಹರಿಕಥಾಮೃತ ಸಾರದ ಸಾರ ಇದು ನಾನು ಹೇಳಲಿಕ್ಕೆ ಹೊರಟಿರೋದು. ಅದು ವಸ್ತುತಃ ಹರಿಕಥಾಮೃತ ಸಾರವನ್ನು ನೀವೆಲ್ಲ ಶ್ರೋತೃಗಳು ಅನೇಕ ಬಾರಿ ಶ್ರವಣ ಮಾಡಿ ಮುಗಿಸಿದಿರಿ. ಇದರಲ್ಲಿ ಸಾರಭೂತವಾದ ಶ್ಲೋಕಗಳನ್ನು ಹೆಕ್ಕಿಕೊಡ್ರಿ ಅಂತ ಹೇಳಿದರೆ, ಒಬ್ಬೊಬ್ಬರು ತಮ್ಮ ದೃಷ್ಟಿಕೋನಕ್ಕನುಸಾರವಾಗಿ ತಮಗೆ ಸುಂದರ ಅಂತ ಅನಿಸಿದಂಥ, ಅದ್ಭುತ ಅನಿಸಿದಂಥ ಪದ್ಯಗಳನ್ನು ಆಯ್ಕೆ ಮಾಡಬಹುದು ಬೇರೆ ಬೇರೆ ರೀತಿಯಾಗಿ. ನನಗೆ ಅದರಲ್ಲಿ ಯಾವ ಕೆಲವು ಅತ್ಯುತ್ತಮ ಶ್ಲೋಕಗಳಂತ ಅನಿಸ್ತು ಅದನ್ನು ಆಯ್ಕೆ ಮಾಡಿದ್ದೇನೆ. ಇದಕ್ಕೆ ಸ್ಫೂರ್ತಿ ಏನಂತಂದರೆ, ಈ ಭಾಗವತ ಸಾರೋದ್ಧಾರ, ಗೀತಾ ಸಾರೋದ್ಧಾರ ಅಂತ ಅಡವಿ ಆಚಾರ ಮಾಡಿದ್ದಿದೆಯಲ್ಲ, ಅದರಲ್ಲಿ ಅವರಿಗೆ ಅದ್ಭುತ ಅನಿಸಿದಂಥ ಕೆಲವು ಶ್ಲೋಕಗಳನ್ನು ಆಯ್ಕೆ ಮಾಡಿ ಅವರು ಭಾಗವತ ಸಾರೋದ್ಧಾರ, ಗೀತಾ ಸಾರೋದ್ಧಾರ ಅಂತ ಮಾಡಿದ್ದಾರೆ. ಆ ಥರ ಇದನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಮಾಡಿಟ್ಟಿದ್ದೀನಿ. ನಾನು ಈಗಾಗಲೇ ಹೇಳಿದಂತೆ, ನಾನು ಆಯ್ಕೆ ಮಾಡಿದ ಶ್ಲೋಕ ಬಹಳ ಏನು ಅದ್ಭುತ ಅಂತ ನಿಮಗೆ ಅನಿಸದೇ ಇರಬಹುದು, ನಿಮಗೊಂದು ಬೇರೆ ಶ್ಲೋಕವೇ ಆಕರ್ಷಕ ಅಂತ ಕಾಣಬಹುದು. ಹಾಗೇನಾದರೂ ಇದ್ದರೆ ಅದನ್ನು ಕೂಡ ನನ್ನ ಗಮನಕ್ಕೆ ತಂದ್ರಿ. ಮೊದಲು ನರಸಿಂಹದೇವರ ಸ್ತುತಿ ಈ 1ನೇ ಪದ್ಯದಲ್ಲಿ. ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪು ನಿಮಗೆ ಮಂಗಲವ. ಶ್ರೀರಮಣಿ ಅಂದರೆ ಲಕ್ಷ್ಮೀದೇವಿ, ಅವಳ ಕರಕಮಲಗಳಿಂದ ಪೂಜಿತವಾದಂಥ ಪಾದಪದ್ಮ ಇದ್ದವನಿವನು ಈ ಪರಮಾತ್ಮ. ಇವನು ಬ್ರಹ್ಮ ಅಂದರೆ ಚತುರ್ಮುಖ, ಸಮೀರ ಅಂದರೆ ಮುಖ್ಯ ಪ್ರಾಣ, ವಾಣಿ ಅಂದರೆ ಸರಸ್ವತಿ ಭಾರತೀಯರು, ಫಣೀಂದ್ರ ಅಂದರೆ ಶೇಷ, ವೀಂದ್ರ ಅಂದರೆ ಗರುಡ, ಭವ ಅಂದರೆ ಈಶ, ಇಂದ್ರ ಅಂದರೆ ದೇವೇಂದ್ರ ಮೊದಲಾದ ದೇವತೆಗಳಿಂದ ನಮಸ್ಕೃತನಾದವನು. ಮತ್ತೆ ನೀರಜ ಭವ, ನೀರಜ ಅಂತಂದರೆ ಕಮಲ, ಆ ಕಮಲದಿಂದ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮ. ಅವನ ಅಂಡ ಅಂದರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಉತ್ಪತ್ತಿ, ಸ್ಥಿತಿ ಇತ್ಯಾದಿಗಳಿಗೆ ಈತ ಕಾರಣ. ಪ್ರಳಯಕ್ಕೂ ಕೂಡ ಈತನೇ ಕಾರಣ. ಜನ್ಮಾದ್ಯಸ್ಯೇತಃ ಓಂ ಅಂತ ಸೂತ್ರ. ಭಗವಂತನ ಪ್ರಧಾನ ಲಕ್ಷಣವೇ ಆತ
ಜಗತ್ ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ ಜ್ಞಾನಮಾವೃತಿ ಬಂಧ ಮೋಕ್ಷೌ ಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್. ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರ ಇವುಗಳೆಲ್ಲವೂ ಯಾರಿಂದ ಆಗ್ತಾವೋ ಅವುಗಳು ಮಾತ್ರ ಅಲ್ಲ. ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಂ ಆವೃತಿ ಬಂಧ ಮೋಕ್ಷ ಒಟ್ಟು 8 ಸೃಷ್ಟ್ಯಾದ್ಯಷ್ಟಕರ್ತ ಈತ. ಅದ್ರ ಮೂಲಕ ಭಗವಂತನನ್ನ ಸಗುಣ ಅಂತ ಉಪಾಸನೆ ಮಾಡ್ರಿ ಅನ್ನೋದನ್ನ, ಸಗುಣ ಸಾಕಾರ ಅಂತ ಉಪಾಸನೆ ಮಾಡ್ರಿ ಅನ್ನೋದನ್ನ ಬ್ರಹ್ಮಸೂತ್ರ ಹೇಳಿದೆ. ಅದರ ಸೂಕ್ಷ್ಮವಾದಂಥ ವಿವರಣೆ ಈ ಪದ್ಯದಲ್ಲಿ ನಾವು ನೋಡ್ತೇವೆ. ಇದ್ರ ಮುಂದೆ ನಾನು ಆಯ್ಕೆ ಮಾಡಿಕೊಂಡಂಥ ಪದ್ಯ ಏನಿದೆ, ಇದೇ ಮೊದಲನೇ ಸಂಧಿಯಲ್ಲಿ 13ನೇ ಪದ್ಯ. ನೀವು ಅದನ್ನು ಪುಸ್ತಕ ಹಿಡ್ಕೊಂಡು ನೋಡುವವರು ಆ 13ನೇ ಪದ್ಯವನ್ನು ನೋಡಬಹುದು. ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಚತುರ್ಮುಖ ಬ್ರಹ್ಮ ಹೇಗಿದ್ದಾನೆ, ಬ್ರಹ್ಮಾದಿ ದೇವತೆಗಳ ಮನಸ್ಸಿನಲ್ಲಿ ಹೇಗಿದ್ದಾನೆ ಅಂತಂದ್ರೆ, ತೋರಿಯೂ ತೋರದೆಯೂ ಇದ್ದಾನೆ. ಅವನ ಅಸ್ತಿತ್ವ ಅನುಭವಕ್ಕೆ ಬರ್ತದೆ, ಇಲ್ಲಂತಲ್ಲ, ಆದರೆ ಪೂರ್ಣವಾಗಿ ವ್ಯಕ್ತ ಆಗುವಂತಿಲ್ಲ. ಅದು ಹೇಗೆ, ಸುಗಂಧವು ಹೂವಿನಲ್ಲಿ ಸುಗಂಧ ಇರ್ತದೆ, ದೂರದಿಂದ ಅದರ ಸ್ಮೆಲ್ ನಮಗೆ ಬರ್ತದೆ, ಇಲ್ಲಂತಲ್ಲ. ಆದರೆ ಹತ್ರ ಹೋಗಿ ನೋಡಿದರೆ ಎಲ್ಲಿ ಸುಗಂಧ ಇದೆ, ಸುಗಂಧವನ್ನು ಕೈಯಿಂದ ಹಿಡಿದು ತೋರಿಸಲಿಕ್ಕೆ ಬರೋದಿಲ್ಲ, ಅದನ್ನು ಮೂಗಿನಿಂದ ತೋರಿಸ್ಬೇಕು. ಮತ್ತೆ ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ, ಅಶ್ವತ್ಥ ಕಾಷ್ಠದೊಳಗೆ ಅಗ್ನಿ ಇರ್ತದಲ್ಲ, ಆ ಥರ ಚತುರ್ಮುಖ ಬ್ರಹ್ಮ ಇವರೊಳಗಿದ್ದಾನೆ. ಅದರ ಮೂಲಕ ದಾಸರು ಏನು ತೋರಿಸಿದರು ಅಂತಂದ್ರೆ, ಪ್ರತ್ಯಕ್ಷ ಅನುಮಾನ ಇವೆರಡೇ ಪ್ರಮಾಣಗಳಿಂದಲೇ ಎಲ್ಲನೂ ತಿಳಿಬೇಕು ಅಂತಲ್ಲ, ಶಾಸ್ತ್ರ ಪ್ರಮಾಣದಿಂದಲೇ ಕೆಲವು ವಿಷಯಗಳು ತಿಳಿತವೆ. ಹಾಗೆ ಪರಮಾತ್ಮ ಶಾಸ್ತ್ರ ಪ್ರಮಾಣದಿಂದಲೇ ತಿಳಿಯುವಂಥವನು. ಯಾಕೆಂತಂದ್ರೆ, ಇಲ್ಲ ಪ್ರತ್ಯಕ್ಷದಿಂದಲೇ ತಿಳಿಬೇಕು ಎಲ್ಲವೂ ಅಂತ ನಾಸ್ತಿಕರಾದವರು, ವಿಚಾರವಾದಿಗಳಾದವರು ಅಂತ ಅನ್ಕೊಂಡವರು ಏನಂತಾರಲ್ಲ, ಪ್ರತ್ಯಕ್ಷದಿಂದಲೇ ಎಲ್ಲವೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಪ್ರತ್ಯಕ್ಷವೂ ಕೂಡ 5 ಪ್ರತ್ಯಕ್ಷ ಇದೆ. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಹೀಗೆ 4-5 ಪ್ರತ್ಯಕ್ಷಗಳಿವೆಯಲ್ಲ, ಎಲ್ಲನೂ ಕೂಡ ಕಣ್ಣಿಗೆ ಕಾಣಿಸ್ತದ. ದೇವರು ಕಣ್ಣಿಗೆ ಕಾಣಿಸ್ತಿಲ್ಲ ಆದ್ರಿಂದ ಇಲ್ಲ ಅಂತ ಅನ್ನೋವಂಥ ವಿಷಯ ಅಲ್ಲ ಅದು. ಕರ್ಮ, ಸ್ವರ್ಗ, ನರಕ ಇವ್ಯಾವು ಕಣ್ಣಿಗೆ ಕಾಣಿಸ್ತಿಲ್ಲ ಆದ್ರಿಂದ ಇಲ್ಲ ಅನ್ಬೇಡ್ರಿ. ಯಾಕೆಂದ್ರೆ ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ಮೂಗಿಗೆ ಸಿಗುವಂಥದ್ದು ಒಂದು ವಸ್ತು ಇದೆಯಲ್ಲ, ಅದರ ಅಸ್ತಿತ್ವವನ್ನು ನಿರಾಕರಣೆ ಮಾಡ್ತೀರೇನೋ. ಸುಗಂಧ ಕಣ್ಣಿಗೆ ಕಾಣಿಸ್ತಿಲ್ಲ, ಒಳಗೆ ಹೋಗಿ ನೋಡ್ತೀರಿ, ಹೂವನ್ನು ಪಕಳೆಗಳನ್ನೆಲ್ಲ ಕಿತ್ತು ಹಾಕಿದ್ರು ಸುಗಂಧ ಎಲ್ಲಿದೆ ಅಲ್ಲಿ, ಕಣ್ಣಿಗೆ ತೋರಿಸ್ಲಿಕ್ಕೆ ಬರೋದಿಲ್ಲ, ಕೈಯಿಂದ ಹಿಡಿಲಿಕ್ಕೆ ಬರೋದಿಲ್ಲ, ಆದರೆ ಮೂಗಿಗೆ ಸಿಗ್ತದೆ. ಹಾಗೆ ಬೆಂಕಿ ಅಶ್ವತ್ಥ ಕಾಷ್ಠದೊಳಗಿದೆ. ಮೇಲ್ ನೋಡಿದರೆ ಕಾಷ್ಠ ಕೈ ಸುಡೋದಿಲ್ಲ, ಅದನ್ನೇನು ಹಿಡ್ಕೊಂಡು ಚೀಲದೊಳಗೆ ಇಟ್ಕೊಂಡ್ರೆ ಚೀಲ ಸುಡೋದಿಲ್ಲ, ಆದರೆ ಅದರೊಳಗೆ ಅಗ್ನಿ ವ್ಯಕ್ತವಾಗಿದೆ. ಆ ಅಶ್ವತ್ಥ ಕಾಷ್ಠವನ್ನು ಚೆನ್ನಾಗಿ ಮಥನ ಮಾಡಿದರೆ ಅದರಿಂದ ಬೆಂಕಿ ಹುಟ್ಟಬಹುದು. ಹಾಗೆ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಆತ ಇದ್ದಾನೆ, ನಮಗವನು ವ್ಯಕ್ತವಾಗಿ ತೋರೋದಿಲ್ಲ. ಇಂಥ ಜಗನ್ನಾಥ ವಿಠಲನನ್ನ ಮುಮುಕ್ಷು ಜೀವರು, ಯಾರು ಸಾಧನ ಜೀವರು ಅಂತಿದ್ದಾರಲ್ಲ, ಪರಮಾತ್ಮನ ಕೃಪೆಯನ್ನು ಪಡ್ಕೊಂಡು ಮೋಕ್ಷಕ್ಕೆ ಹೋಗಬೇಕು ಅಂತ ಬಯಸುವ ಜೀವರು, ಆ ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು. ಪ್ರತಿನಿತ್ಯವೂ ಕೂಡ ಪರಮ ಭಾಗವತರನ್ನ, ದೊಡ್ಡ ದೊಡ್ಡ ಭಗವದ್ಭಕ್ತರೇನಿದ್ದಾರೆ, ಪರಮಾತ್ಮನ ಎಲ್ಲ ಭಕ್ತರು, ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಉಳಿದೆಲ್ಲ ಭಕ್ತರು, ಅವರೆಲ್ಲರನ್ನೂ ಕೂಡ ಯಥಾಶಕ್ತಿಯಾಗಿ ಕೊಂಡಾಡಬೇಕು. ಹೇಗೆ ಕೊಂಡಾಡೋದು? ಹಾಡುಗಳನ್ನು ಹಾಡಿ ಕೊಂಡಾಡಬೇಕು, ಅಥವಾ ಅವರಿಗೆ ನೈವೇದ್ಯ ಸಮರ್ಪಣೆ ಮೊದಲಾದವುಗಳನ್ನು ಮಾಡಿ ಅವರು ಉಪಕಾರ ಸಮರ್ಪಣೆ ಮಾಡಬೇಕು. ಬ್ರಹ್ಮಯಜ್ಞಾದಿಗಳನ್ನು ಮಾಡಿ ಕೆಲವರು ನಮ್ಮ ಪಿತೃ ದೇವತೆಗಳಿದ್ದಾರೆ, ಕೆಲವರು ಋಷಿಗಳಿದ್ದಾರೆ ಪರಮ ಭಾಗವತ್ ಭಕ್ತರಲ್ಲಿ. ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ, ಕೆಲವರನ್ನ ಎಲ್ಲ ರೀತಿಯಾಗಿ ಯಥಾಶಕ್ತಿಯಾಗಿ, ಮತ್ತೆ ಸ್ವಧರ್ಮಕ್ಕನುಸಾರವಾಗಿ. ಎಲ್ಲರೂ ಕೂಡ ಬ್ರಹ್ಮಯಜ್ಞ, ಎಲ್ಲರೂ ನೈವೇದ್ಯ ಮಾಡೋದಿಲ್ವಲ್ಲ, ಒಬ್ಬೊಬ್ಬರಿಗೆ ಯಾವ್ಯಾವ ಸಾಧ್ಯವೋ ಅದನ್ನು ಮಾಡ್ತಾನೆ ಇರಬೇಕು. ಸ್ವಧರ್ಮವನ್ನು ಬಿಡುವಂತೆ ಇಲ್ಲ. ಸ್ವಧರ್ಮಕ್ಕನುಸಾರವಾಗಿ ಇವರನ್ನು ಕೊಂಡಾಡುವುದು ಪ್ರತಿದಿನವೂ. ಬಲಿಹರಣ ಮೂಲಕ ಅವರನ್ನು ಕೊಂಡಾಡ್ರಿ. ಬಲಿಹರಣದಲ್ಲಿಯೂ ಕೂಡ ನಾನು ಅವತ್ತು ಮಧ್ವ ವಿಜಯ ಹೇಳುವಾಗ ಹೇಳಿದೆ, ಶ್ಯಾಮಾಯ ಸ್ವಾಹ ಶಬಲಾಯ ಸ್ವಾಹ ಅಂತ ಎರಡು ಮಾತುಗಳು ಬರ್ತವೆ. ಅದು ಯಾವುದು ಅಂತ ನಮ್ಗೆ ಗೊತ್ತಿರಲಿಲ್ಲ.
ಋಗ್ವೇದದ ಬಲಿಹರಣದಲ್ಲಿ ಅದು ಯಮಧರ್ಮನ 2 ನಾಯಿಗಳು, ದೇವತಾ ಸ್ವರೂಪವಾದಂಥ 2 ನಾಯಿಗಳು. ಅಂಥ ಅವರೆಲ್ಲರೂ ಭಗವದ್ ಭಕ್ತರೇ. ಅಂಥವ್ರನ್ನ ಪ್ರತಿನಿತ್ಯವೂ ಕೂಡ ಬಲಿಹರಣ, ಬ್ರಹ್ಮಯಜ್ಞ, ವೈಶ್ವದೇವ ಮತ್ತು ನೈವೇದ್ಯ ಇಂಥದ್ದು ಎಲ್ಲ ರೂಪದಲ್ಲಿಯೂ, ಸಾಧ್ಯವಾದಷ್ಟು ಎಲ್ಲ ರೂಪಗಳಲ್ಲಿಯೂ ಕೀರ್ತನೆ ಮಾಡುವ ಮೂಲಕ, ಹಸ್ತೋದಕ ಕೊಡುವ ಮೂಲಕ ಅಂಥವರೆಲ್ಲರನ್ನೂ ನೆನಪು ಮಾಡ್ಕೊಳ್ರಿ. ಮುಖ್ಯವಾಗಿ ಅವರು ಪ್ರತಿಪಾದನೆ ಮಾಡಿದ ಶಾಸ್ತ್ರವನ್ನು ಆಲೋಡನೆ ಮಾಡುವುದರ ಮೂಲಕ ಕೊಂಡಾಡ್ರಿ. ಮುಂದೆ 14ನೇ ಪದ್ಯ. 14ನೇ ಪದ್ಯ ಅಂತಂದ್ರೆ ಅದು 2ನೇ ಸಂಧಿಯ ಮೊದಲನೇ ಪದ್ಯ. ಆದರೆ ಒಟ್ಟಾರೆ ಹರಿಕಥಾಮೃತಸಾರದ 900 ಎಷ್ಟೋ ಚಿಲ್ಲರೆ ಪದ್ಯಗಳಿವೆಯಲ್ಲ, ಅದರದೊಂದು ಅನುಕ್ರಮಣಿಕ ಇದೆ. ನಾನು ಇಟ್ಕೊಂಡಿರುವಂಥ ಪುಸ್ತಕದಲ್ಲಿ, ಇದು ಪ್ರಭಂಜನಾಚಾರ್ಯರ ಪುಸ್ತಕ ಇದು. ಇದರಲ್ಲಿ 2ನೇ ಸಂಧಿಯ 1ನೇ ಪದ್ಯ. ಅದರಲ್ಲಿ ಅನುಕ್ರಮಣಿಕಾದಲ್ಲಿ ಇದು 14ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ ಕರುಣಾಸಂಧಿ ಇದು ಈ ಸಂಧಿ. ಅದರಲ್ಲಿ ಮೊದಲನೇ ಪದ್ಯ ಅಂದರೆ ಶ್ರವಣ ಮನಕಾನಂದವೀವುದು. ಸಂಸಾರದಲ್ಲಿ ಬೆಂದು ಹೋಗಿರುವಂಥ ನಮ್ಮ ಒಂದು ವ್ಯಕ್ತಿತ್ವ ಏನಿದೆ, ಭವಜನಿತ ದುಃಖಗಳು, ಕಂಡಾಪಟ್ಟಿ ದುಃಖ, ಒಬ್ಬೊಬ್ಬರಿಗೆ ಒಂದೊಂದು ದುಃಖ, ಅದನ್ನೆಲ್ಲ ಕಳೀತದೆ. ಶ್ರವಣಕ್ಕೆ, ಕಿವಿಗೆ ಆನಂದ. ಈ ಷಟ್ಪದಿಗಳನ್ನು ಕೇಳುವುದರಿಂದಲೇ ಅದನ್ನು ರಾಗಬದ್ಧವಾಗಿ ಹಾಡಿದರೆ ಕಿವಿಗೊಂದು ಆನಂದ, ಮನಸ್ಸಿಗೆ ಆನಂದ ಕೊಡ್ತದೆ. ವಿವಿಧ ಭೋಗಗಳ ಇಹ ಪರಂಗಗಳಲ್ಲಿತ್ತು ಸಲಹುವುದು. ಇಹಲೋಕದಲ್ಲಿ ಏನು ಅಪೇಕ್ಷೆ ಪಟ್ಟಿದ್ರೆ ಅವನು ಈಡೇರಿಸ್ತದೆ. ಈಡೇರಿಸಿ ಆಯಿತು ಇನ್ನು ಭಗವಂತನ ನಾಮಸ್ಮರಣೆ ಮಾಡೋಣ ಅಂತ ಅಲ್ಲಿಗೆ ಮನಸ್ಸನ್ನು ಒಯ್ತದೆ. ಪರದಲ್ಲಂತೂ ಅಂದರೆ ಪಾರಲೌಕಿಕ ಸುಖ, ಪಾರಲೌಕಿಕ ಗುರಿ ಏನಿದೆ ಅದನ್ನು ತಲುಪಲಿಕ್ಕೆ ಬೇಕಾದಂಥ ಏರ್ಪಾಡು ಮಾಡ್ತದೆ ಈ ಶಾಸ್ತ್ರ. ಭುವನ ಪಾವನ, ಜಗತ್ತು ಎಲ್ಲದಕ್ಕೂ ಪಾವನನಾದಂಥ ಲಕ್ಷ್ಮೀರಮಣ ಏನಿದ್ದಾನೆ, ಅವನ ಮಂಗಳ ಕಥೆಯನ್ನು ಪರಮೋತ್ಸವದಿಂದ, ಅತ್ಯಂತ ಈ ಜಗತ್ತಿನಲ್ಲಿ ನಾವು ತೋರಿಸುವಂಥ ಎಲ್ಲ ಉತ್ಸಾಹಗಳಿಗಿಂತ ಹೆಚ್ಚಿನ ಉತ್ಸಾಹವನ್ನು ಈ ಭಗವಂತನ ಕಥೆಯನ್ನು ಕೇಳಲಿಕ್ಕೆ ಮನುಷ್ಯ ಆ ಉತ್ಸಾಹವನ್ನು ತೋರಿಸಬೇಕು. ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ. ಇದಕ್ಕೆ ಮುಖ್ಯಾಧಿಕಾರಿಗಳು ಯಾರಂದ್ರೆ ಭೂಸುರರೇ. ಭೂಸುರರು ಅಂದ್ರೆ ಬ್ರಾಹ್ಮಣರು. ಶಾಸ್ತ್ರವನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡಿ ಆ ಶಾಸ್ತ್ರವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಜ್ಞಾನಿಗಳಾದಂಥ ವ್ಯಕ್ತಿಗಳೇನಿದ್ದಾರೆ ಅವರು ಕೂಡ ಮುಖ್ಯವಾಗಿ ಅವರು ಇದನ್ನು ದಿನದಿನವೂ ಲಾಲಿಸಬೇಕು. ಮುಂದಿನ ಪದ್ಯ 24ನೇ ಪದ್ಯ. ಇದು 2ನೇ ಸಂಧಿಯ ಕರುಣಾಸಂಧಿ ಏನಿದೆ ಅದರ 11ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 24ನೇ ಪದ್ಯ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲುಬುತ್ತಿರೆ, ಕತ್ತಲೆ ಮನೆಯೊಳಗೆ ಅಡಗಿದ್ದು ಅವನ ನೋಡುತ್ತ ನಗುತ್ತ ಹರುಷದಲ್ಲಿ ತನಯನಂ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಇಡೀ ಕರುಣಾಸಂಧಿಯಲ್ಲ ಭಗವಂತನ ಕರುಣೆ ಎಷ್ಟು ಅದ್ಭುತವಾದದ್ದು ಅನ್ನೋದನ್ನು ಹೇಳಕ್ಕೆ ಹೋಗ್ತದೆ. ಕರುಣಾಸಂಧಿ ಬಗ್ಗೆನೇ ನಾವು ಆವಾಗ ಹಿಂದೆ ಬಹಳ ವಿಸ್ತೃತವಾಗಿ ನೋಡಿದ್ದೀವಿ. ಒಂದು ವೇಳೆ ಒಬ್ಬ ಬಾಲಕನಿಗೆ, ಒಂದು ಶಿಶುವಿಗೆ ತಾಯಿ ಎಲ್ಲಿ ಹೋಗಿದ್ದಾಳೆ, ತಾಯಿ ಯಾವುದೋ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಾಳೆ, ಅವಳು ಕಾಣದೆ ಹೋದರೆ ನೆನೆದು ಹಲುಬುತ್ತಿರೆ, ಅವನನ್ನು ಆ ತಾಯಿಯನ್ನು ನೆನಪು ಮಾಡಿಕೊಂಡು ಈತ ಹಲುಬುತ್ತಾ ಇರ್ತಾನೆ, ದುಃಖ ಪಡ್ತಿರ್ತಾನೆ. ಹಲುಬುತ್ತಿರೆ ಕತ್ತಲೆ ಮನೆಯೊಳಗೆ ಅಡಗಿದ್ದು, ಆ ತಾಯಿ ಎಲ್ಲೋ ಒಳಗಿನ ಮನೆ ಕತ್ತಲೆ ಮನೆಯೊಳಗಿದ್ದಾಳೆ, ಅಡಗಿದ್ದು ಇವನಿಗೆ ನೋಡ್ತಾ ಇರ್ತಾಳೆ ಮಗುವನ್ನ. ಇನ್ನು ತಾಯಿ ಬಂದರೆ ಮಾತ್ರ ಇವನಿಗೆ ಸಮಾಧಾನ. ಜಗತ್ತಿನ ಬೇರೆ ಯಾವ ವಸ್ತುವನ್ನು ಕೊಟ್ಟರು ಇವನಿಗೆ ಸಮಾಧಾನ ಇಲ್ಲ. ಯಾವ ಆಟಿಕೆ, ಏನು ತಿಂಡಿ, ಭಕ್ಷ್ಯ ಏನು ಕೊಟ್ಟರು ಇವನಿಗೆ ಸಮಾಧಾನ ಇಲ್ಲ ಅಂತಾದಾಗ ಆವಾಗ ಅಲ್ಲಿ ಬಂದು ನಗುತ್ತ ಹರುಷದಲ್ಲಿ ಅವನು ಬಹಳ ಸಂತೋಷ ಆ ತಾಯಿಗೆ. ಯಾಕಂದ್ರೆ ನನ್ನ ಮಗು ಇಷ್ಟು ನನ್ನ ಅಟ್ಯಾಚ್ಮೆಂಟ್ ತೋರಿಸಿದೆಯಲ್ಲ ಅಂತ ಸಂತೋಷ. ಅದಕ್ಕಾಗಿ ತನಯನಂ ಬಿಗಿದಪ್ಪಿ ಅಪ್ಪಿಕೊಂಡು ರಮಿಸಿ ಅವನ ಕನಲಿಕೆಯ ಕಳೆಯುವಂತೆ ಅವನ ದುಃಖ ಎಲ್ಲ ಪರಿಹಾರ ಮಾಡ್ತಾನೆ. ಹಾಗೆ ಮಧುಸೂದನ, ಮಧು ಅಂದ್ರೆ ಸಿಹಿ ಅಂತ ಒಂದು ಅರ್ಥ. ಮಧು ನಾಮಕ ರಾಕ್ಷಸ ಒಬ್ಬ ಬೇರೆ. ಇಲ್ಲಿ ಮಧು ಅಂದ್ರೆ ಸಂಸಾರದಲ್ಲಿ ನಾವು ಉಣ್ಣುವಂಥ ಸಿಹಿ, ಅದನ್ನ ನಾಶ ಮಾಡುವಂಥವನು. ಸಂಸಾರದ ಸುಖ ಏನಿದೆ ಅದು ದೊಡ್ಡ ಸುಖ ಅಲ್ಲ, ಅದನ್ನ ಬಿಟ್ಟು ಬಿಡ್ರಿ, ಅದನ್ನ ಪರಿತ್ಯಾಗ ಮಾಡ್ರಿ.
ಪರಿತ್ಯಾಗ ಮಾಡಿ ಶಾಶ್ವತವಾದ ಸುಖಕ್ಕಾಗಿ ಹಂಬಲಿಸಿರಿ ಅಂತ ಆ ಭಗವಂತ ಹೇಳ್ತಾನೆ. ಅದು ಮಧುಸೂದನ ಅನ್ನೋ ಶಬ್ದಕ್ಕರ್ಥ. ತನ್ನವರಿದ್ದೆಡೆಗೆ ಬಂದೊಲಗಿ ಸಲಹುವನು. ತನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲೇ ಬರ್ತಾನೆ. ಆದರೆ ಅವನಲ್ಲಿ ಇದ್ದಾನೆ ನಮ್ಮ ಸುತ್ತಮುತ್ತಲು, ಆದರೆ ಕತ್ತಲೆ ಮನೆಯೊಳಗಿದ್ದಾನೆ. ಕತ್ತಲೆ ಮನೆ ಅಂತಂದ್ರೆ ಅಜ್ಞಾನದ ಸ್ಥಿತಿಯಲ್ಲಿ, ನಮ್ಮ ಅಜ್ಞಾನದ ಸ್ಥಿತಿಯಲ್ಲಿ ಅವನಿದ್ದಾನೆ. ಅವನ ಅಜ್ಞಾನದ ಸ್ಥಿತಿಯಲ್ಲಿ ಅವನಿರೋದಲ್ಲ. ಅವನು ನಮ್ಮ ಸುತ್ತಮುತ್ತಲೇ ಇದ್ರೂ ಕೂಡ ನಮಗೆ ಅವನ ಪರಿಚಯ ಆಗ್ತಿಲ್ಲ. ಇದಕ್ಕೆ ಬಹಳ ಸುಂದರವಾದಂಥ ಒಂದು ಉಪನಿಷತ್ತಿನ ವಾಕ್ಯ ಇದೆ. ಕೆಲವು ಉಪನಿಷತ್ತುಗಳ ವಾಕ್ಯ ನನಗೆ ಆವಾಗ ನೆನಪಿಗೆ ಬಂದಿಲ್ಲದೆ ಹೋಗ್ಬೋದು. ಈಗ ಅದನ್ನು ಋಗ್ವೇದದಲ್ಲಿ ಬಂದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಉದಾಹೃತ ಆಗಿದೆ. ನತಂ ವಿದಾಥ ಯ ಇಮಾ ಜಜಾನ ಅನ್ಯದ್ಯುಷ್ಮಾಕಮಂತರಂ ಬಭೂವ ನಿಹಾರೇಣ ಪ್ರಾವೃತ ಜಲ್ಪ್ಯಾಚ ಅಸುತೃಪಃ ಉಕ್ತಶಾಸಶ್ಚರಂತಿ ಅಂತ ಮಾತು. ನತಂ ವಿದಾಥ, ಅವನ ಬಗ್ಗೆ ನಿಮಗೆ ಜ್ಞಾನ ಇಲ್ಲ. ಯ ಇಮಾ ಜಜಾನ, ಸುತ್ತಮುತ್ತಲಿರುವ ವಸ್ತುಗಳನ್ನೆಲ್ಲ ಅವನೇ ಸೃಷ್ಟಿ ಮಾಡಿದ್ದಾನೆ, ಆದರೆ ಅವನ ಬಗ್ಗೆ ಮಾತ್ರ ನಿಮಗೆ ಜ್ಞಾನ ಇಲ್ಲ. ಅನ್ಯದ್ಯುಷ್ಮಾಕಮಂತರಂ ಬಭೂವ, ನಿಮ್ಗಿಂತ ಅದು ಭಿನ್ನ. ನೀವು ಆ ಪರಮಾತ್ಮ ಇಬ್ಬರು ಒಂದೇ ಅಲ್ಲ. ಯುಷ್ಮಾಕಂ ಅಂತರಂ ಬಭೂವ, ನಿಮ್ಮ ಒಳಗೆ ಅದಿದೆ, ಆದರೆ ನಿಮಗದ್ರ ಪರಿಚಯ ಇಲ್ಲ. ನಿಹಾರೇಣ ಪ್ರಾವೃತಾಹ, ಇವರೆಲ್ಲ ಹೇಗಿದ್ದಾರೆ ಅಂತಂದ್ರೆ ಈ ಜೀವರು, ಇವರ ಕಣ್ಣುಗಳಿಗೆ ಒಂದು ಮಂಜು ಕವಿದು ಬಿಟ್ಟಿದೆ. ನಿಹಾರೇಣ ಪ್ರಾವೃತ ಜಲ್ಪ್ಯಾಹ ಅಸುತೃಪಃ, ಇವರು ಕೇವಲ ತಮ್ಮ ಹೊಟ್ಟೆ ಹೊರೆಯೋದ್ರ ಬಗ್ಗೆನೆ, ಇವತ್ತಿನ ಹೊಟ್ಟೆ ಹೇಗೆ ಹೊರ್ಕೋಬೇಕು, ಏನು ಆಸ್ತಿ ಮಾಡಬೇಕು, ಏನು ಐಹಿಕ ಸುಖದಲ್ಲಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಅಂತಲೇ ಆಲೋಚನೆ ಮಾಡ್ತಿದ್ದ. ಉಕ್ತ ಶಾಸಸ್ ಚರಂತಿ, ಹೀಗೆ ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಿದ್ದಾರೆ. ಚರಂತಿ, ಚರಗತಿ ಭಕ್ಷಣಯೋಹೋ ಅಂತ ಸಂಸ್ಕೃತದಲ್ಲಿ ಧಾತು. ಇಂಥ ವ್ಯಕ್ತಿಗಳು ನೀವು ಸಂಸಾರದಲ್ಲಿರುವವರು, ಅವರಿಗೆ ಪರಮಾತ್ಮ ಸಿಗ್ತಿಲ್ಲ. ಯಾಕೆಂದ್ರೆ ಕತ್ತಲೆ ಮನೆಯೊಳಗಿದ್ದಾನವನು. ನಾವು ಆ ಪರಮಾತ್ಮ ಸಿಕ್ಕರೆ ನಮ್ಮ ದುಃಖವನ್ನು ನಾವು ಸಮಾಧಾನ ಪಡ್ತೀವಿ, ನಮ್ಮ ಅಳು ನಿಲ್ಲಿಸ್ತೀವಿ. ಪರಮಾತ್ಮ ಸಿಗೋ ತನಕ ನಾವು ಆಕ್ರೋಶ ಮಾಡ್ತಾನೇ ಇರ್ತೀವಿ ಅಂತ ಆತನಿಗೆ ಗೊತ್ತಾದರೆ ಅವನು ಆ ಕತ್ತಲ ಮನೆಯೊಳಗಿಂದ ಹೊರಗೆ ಬಂದು ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ಮಧುಸೂದನ ಅಂತಿದೆಯಲ್ಲ, ಮಧುನಾಮಕ ದೈತ್ಯನಿನ್ನ ಸಂಹಾರ ಮಾಡಿದವನು ಅಂತ ಒಂದರ್ಥ. ಮಧು ಅಂದರೆ ಸಂಸಾರದಲ್ಲಿರುವಂಥ ಸುಖ, ಅದನ್ನು ನಾಶ ಮಾಡಿ ಪಾರತ್ರಿಕ ಸುಖ ಕೊಡುವವನು ಅಂತ ಮತ್ತೊಂದರ್ಥ. ಮತ್ತೊಂದು ಮಧುಸೂದನ ಅಂತಂದ್ರೆ, ಮಧು ಅಂತಂದ್ರೆ ಪಾರತ್ರಿಕ ಸುಖ ಅಂತಲೇ ಅರ್ಥ. ಆ ಪಾರತ್ರಿಕ ಸುಖವನ್ನು ನಮಗೆ ಬಡಿಸುವವನು. ಅದಕ್ಕಾಗಿ ಈ ಕಾರಣದಿಂದ ಕೂಡ ಮಧುಸೂದನ ಅನ್ನುವ ಶಬ್ದ ಅವನಿಗೆ ಅನ್ವರ್ಥಕ್ಕಾಗ್ತದೆ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕಕ್ಕೆ ಕೆಲವು ವ್ಯಾಖ್ಯಾನಕಾರರು, ಪ್ರಾಚೀನ ವ್ಯಾಖ್ಯಾನಕಾರರು ಹಾಗೆ ಮಾಡಿದ್ದಾರೋ ಆಧುನಿಕ ವ್ಯಾಖ್ಯಾನಕಾರರು ಹಾಗೆ ಮಾಡಿದ್ದಾರೋ ಅಂತ ನನಗೆ ನೆನಪಿಲ್ಲ. ಅಂತೂ ಒಂದು ಶ್ಲೋಕ ಹೀಗಿದೆ: ಭವ ಭಯಮಪಹಂತುಂ ಜ್ಞಾನ ವಿಜ್ಞಾನ ಸಾರಂ ನಿಗಮ ಕುಮದಭ್ರಂ ಭೃಂಗವದ್ವೇದ್ಯ ಸಾರಂ ಅಮೃತ ಮುದತಿ ಕಲ್ಪಂ ಪಾಯಯನ್ ಭೃತ್ಯವರ್ಗಂ ಪುರುಷ ಋಷಭಮಾದ್ಯಂ ವಿಷ್ಣು ಸಂಧ್ಯಂ ನತೋಸ್ಮಿ ಅಂತ ಒಂದು ಶ್ಲೋಕ. ಭಯ ಭವಮಪಹಂತುಂ, ಸಂಸಾರದ ಭಯವನ್ನು ನಾಶ ಮಾಡಲಿಕ್ಕಾಗಿ ಅವನೇನ್ ಮಾಡ್ತಿದ್ದಾನೆ ಅಂತಂದ್ರೆ ಒಂದು ಜ್ಞಾನವನ್ನು ನಮಗೆ ಕರುಣಿಸ್ತಾ ಇದ್ದಾನೆ. ಭವ ಭಯ ಮಪಹಂತುಂ ಜ್ಞಾನ ವಿಜ್ಞಾನ ಸಾರಂ ನಿಗಮ ಕುಮುದ ದಬ್ರಂ ಭಂಗವದ್ ವೇದ್ಯ ಸಾರಂ. ಈ ದುಂಬಿಯ ಈ ಹೂವಿನ ಸಾರವನ್ನು ಹೇಗೆ ಸ್ವೀಕಾರ ಮಾಡ್ತದೋ ಹಾಗೆ ನಾವು ಕೂಡ ಶಾಸ್ತ್ರದ ಸಾರವನ್ನು ಸ್ವೀಕಾರ ಮಾಡಬೇಕು. ಅಮೃತ ಮುದತಿ ಕಲ್ಪಂ ಪಾಯನ್ ಭೃತ್ಯವರ್ಗಂ, ಅವನು ತನ್ನ ಭೃತ್ಯರಾದವರು, ತನ್ನ ಸೇವಕರಾದಂಥ, ತನ್ನನ್ನು ಸೇವನೆ ಮಾಡುವಂಥ ಜನ ಏನಿದ್ದಾರಲ್ಲ ಅವರಿಗೆ ಒಂದು ಅಪಾರವಾದಂಥ ಅಮೃತವನ್ನು ಉಣಿಸ್ಲಿಕ್ಕೆ ತಯಾರಾಗಿದ್ದಾನೆ, ಉಣಿಸ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಪಾಯ ಏನಂದ್ರೆ ಕುಡಿಸುವವನು ಅಂತ ಅರ್ಥ. ಪುರುಷ ಋಷಭ ಮಾಧ್ಯಂ ವಿಷ್ಣು ಸಂಧ್ಯಂ ನತೋಸ್ಮಿ, ಅಂಥವನು ಪುರುಷ ಋಷಭ, ಅವನು ದೊಡ್ಡ ಪುರುಷ. ಪುರುಷ ಋಷಭ, ವಿಷ್ಣು ಅಂತ ಅವನಿಗೆ ಹೆಸರು, ಅವನಿಗೆ ನಮಸ್ಕಾರ ಅಂತ ಭಾಗವತದಲ್ಲಿ ಬರೋ ಶ್ಲೋಕ. ಅಲ್ಲಿ ಆ ಅಮೃತವನ್ನು ಕುಡಿಸುವವನು ಅಂತ ಶಬ್ದ ಬಂತು. ಅಮೃತ ಮುದಧಿ ಕಲ್ಪಂ ಪಾಯನ್ ಭೃತ್ಯವರ್ಗಂ. ಈ ಮಧುಸೂದನ ಅನ್ನೋ ಶಬ್ದಕ್ಕೂ ಕೂಡ ಆ ಮಧುವನ್ನ ಅಂದ್ರೆ ಸ್ವರೂಪ ಸುಖವನ್ನ, ಸೂದ ಅಂದ್ರೆ ನಾಶ ಮಾಡುವವನಲ್ಲ, ಉಣಿಸುವವನು ಅನ್ನೋ ಅರ್ಥವನ್ನ ಒಂದ್ ಕಡೆಯಲ್ಲೋ ಭಾಗವತದ ವ್ಯಾಖ್ಯಾನದಲ್ಲಿ ಅರ್ವಾಚೀನರು ಯಾರೊಬ್ರು ಹೇಳಿದ ನೆನಪು, ಅಥವಾ ಪ್ರಾಚೀನರು. ಮಧುಸೂದನ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥವನ್ನು ಕೂಡ ನಾವು ಮನವರಿಕೆ ಮಾಡ್ಕೊಳ್ಬಹುದು. ಮುಂದೆ 27ನೇ ಪದ್ಯ.
ಇದೇ ಕರುಣಾಸಂಧಿದೆ. ಬಾಲಕನ ಕಲಭಾಷೆ ಜನನಿ ಕೇಳಿ ಸುಖಪಡುವಂತೆ ಲಕ್ಷ್ಮೀಲೋಲ ಭಕ್ತರು ಮಾಡುತ್ತಿಹ ಸಂಸ್ಕೃತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಇವನು ಏನ್ ಮಾಡ್ತಾನೆ ಈ ಭಗವಂತ ಅಂತಂದ್ರೆ, ಬಾಲಕನ ಕಲಭಾಷೆ ಜನನಿ ಕೇಳಿ ಸುಖ ಪಡುವಂತೆ. ತಾಯಿಗೆ ತನ್ನ ಮಗು ಏನಾದರೂ ಸ್ವಲ್ಪ ಮುದ್ದಾಗಿ ಮಾತಾಡಿದರೆ ಬಹಳ ಸಂತೋಷ ಆಗ್ತದೆ ಅವಳಿಗೆ. ವಸ್ತುತಃ ಆ ಮಗುವೇನು ದೊಡ್ಡ ಪಂಡಿತ ಆಗಿರೋದಿಲ್ಲ, ಆದರೆ ದೊಡ್ಡ ಪಂಡಿತರ ಮಾತನ್ನು ಕೇಳಿ ಏನು ಅದ್ಭುತವಾಗಿ ಮಾತಾಡಿದ್ರಪ್ಪ, ಏನು ಶ್ರೇಷ್ಠವಾದಂಥ ವಿಷಯಗಳನ್ನು ಹೇಳಿದರು ಅಂತ ಜನ ಎಲ್ಲ ಹೇಗೆ ಸಂಭ್ರಮ ಪಡ್ತಾರೆ, ಹಾಗೆ ಈ ತಾಯಿಯಾದವಳು ತನ್ನ ಮಗು ಅಲ್ಪ ಸ್ವಲ್ಪವಾಗಿ ಏನೇ ಮಾತಾಡಿದ್ರು, ಏನು ಮುದ್ದಾಗಿ ಮಾತಾಡ್ತದೆ ಅಂತ ಅದನ್ನು ನೋಡಿ ಸಂತೋಷ ಪಡ್ತಾಳೆ. ಹಾಗೆ ಇವನು ಕೂಡ ಈ ಪರಮಾತ್ಮ ತನ್ನವರು ಏನಾದ್ರು ಸ್ತೋತ್ರ ಮಾಡಿದರೆ ಅದನ್ನು ನೋಡಿ ಸಂತೋಷ ಪಡ್ತಾನಂತೆ. ಲಕ್ಷ್ಮೀಲೋಲ ಭಕ್ತರು ಮಾಡುವ ಸಂಸ್ತುತಿಗೆ ಹಿಗ್ಗುವನು. ಭಕ್ತರು ಮಾಡುವ ಸ್ತೋತ್ರವನ್ನು ನೋಡಿ ಕೇಳಿ ಆತ ಸಂತೋಷ ಪಡ್ತಾನೆ. ಆದರೆ ತನ್ನವರಾದವರನ್ನ, ತನ್ನ ಭಕ್ತರಾದವರನ್ನ ಯಾರ್ಯಾರು ತಿರಸ್ಕಾರ ಮಾಡಿದರೆ ಅವನು ಅದನ್ನೆಂದು ಸಹಿಸೋದಿಲ್ಲ, ಸುಮ್ಮನೆ ಕೊಡೋದಿಲ್ಲ ಅವನು. ಹೆದ್ದೈವ ವಿದುರನ ಆಲಯದಿ ಪಾಲುಂಡು. ವಿದುರನ ಮನೆಗೆ ಬಂದ, ಅಲ್ಲಿ ಆ ವಿದುರ ಏನು ಕೊಟ್ಟನೋ ಒಂದು ಸಾಧಾರಣವಾದಂಥ ಭೋಜನವನ್ನೇ ಮಾಡಿದ. ಆದರೆ ಕೌರವ ರಾಜ ದುರ್ಯೋಧನ ಇವನಿಗಾಗಿ ತಯಾರು ಮಾಡಿಟ್ಟಂಥ ವೈಭವದ ಆತಿಥ್ಯವನ್ನು ಕೂಡ ತಿರಸ್ಕಾರ ಮಾಡಿದ. ವಿದುರ ಬಡವೇನಾಗಿರಲಿಲ್ಲ, ವಿದುರನ ಮಹಾಮಂತ್ರಿನೇ, ಅವನು ಒಳ್ಳೆ ಭೋಜನನೇ ಕೊಡ್ಬೋದಿತ್ತು. ಆದರೆ ವಿದುರನ ಮನೆಗೆ ಕೃಷ್ಣ ಬರ್ತಾನೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ ಅಷ್ಟೇ. ಸ್ವಾರಸ್ಯ ಏನಂದರೆ, ಇನ್ನು ನಾವೀಗ ಮಹಾಭಾರತದಲ್ಲಿ ಉದ್ಯೋಗ ಪರ್ವವನ್ನು ನೋಡಬೇಕಾಗಿದೆ. ಉದ್ಯೋಗ ಪರ್ವದಲ್ಲಿ ಈ ಕೃಷ್ಣನ ದೌತ್ಯವನ್ನೇ ಇನ್ನು ಮುಂದೆ ನೋಡಬೇಕು. ಆದಿಪರ್ವ, ಸಭಾಪರ್ವ ಮತ್ತು ವನಪರ್ವ, ವಿರಾಟ್ ಪರ್ವ ಎಲ್ಲ ಕಳೆದವು. ಇನ್ನು ಉದ್ಯೋಗ ಪರ್ವ ಮತ್ತು ಭೀಷ್ಮ ಪರ್ವವನ್ನೇ ಇನ್ನು ಮುಂದೆ ನಾವು ನೋಡಬೇಕಾಗಿದೆ. ಆ ಉದ್ಯೋಗ ಪರ್ವದಲ್ಲಿ ಬರುವಂಥ ಒಂದು ವಿಷಯವೇ ಇದು. ಆ ವಿದುರನ ಮನೆಗೆ ಬಂದ, ಅಲ್ಲಿ ಏನು ಸಿಕ್ತೋ ಅದನ್ನೇ ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಕುರುಪನ ಮಾನವನೇ ಕೊಂಡ. ದುರ್ಯೋಧನ ಏನಿದ್ದ ಅವನನ್ನ ಈತ ಭಗ್ನ ಗರ್ವನನ್ನಾಗಿ ಮಾಡಿದ. ಅವನು ದುರಹಂಕಾರವನ್ನು ಕಳೆದ. ಇಂಥ ಜನರೆಲ್ಲ ಆತ ಕೊಡ್ತಾನೆ. ನಮ್ಮ ಅಂತಸ್ತನ್ನು ನೋಡೋದಿಲ್ಲ, ನಮ್ಮ ಪಾಂಡಿತ್ಯವನ್ನು ನೋಡೋದಿಲ್ಲ, ನಮ್ಮ ಭಕ್ತಿಗೆ ಆತ ಒಲಿತಾನೆ. ಮುಂದೆ 30ನೇ ಪದ್ಯ ಇದೇ ಕರುಣಾಸಂಧಿಯಲ್ಲಿ. ಜನಪ ಮೆಚ್ಚಿದ ರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಳಿತ್ತು ಆದರಿಪರುಂಟೇನೋ ಲೋಕದೊಳು. ಒಬ್ಬ ರಾಜ ಒಬ್ಬ ಪಂಡಿತನ ಪಾಂಡಿತ್ಯವನ್ನೆಲ್ಲ ನೋಡಿ ಬಹಳ ಸಂತೋಷಪಟ್ಟು ಏನಾದರೂ ಕೊಟ್ಟರೆ, ಏನು ಕೊಟ್ಟಾನೋ? ಧನ ಕೊಟ್ಟಾನು, ವಾಹನ ಕುದುರೆ ಆನೆ ಕೊಟ್ಟಾನು, ಆಭರಣಗಳನ್ನು ಕೊಟ್ಟಾನು, ಬಟ್ಟೆ ಕೊಟ್ಟಾನು, ಬಟ್ಟೆ ದಾನ, ಭೂಮಿ ಕೊಡ್ತಾನೆ, ಒಂದಿಷ್ಟು ಜಹಗೀರ್ ಕೊಟ್ಟಾನು, ಇನಾಮು ಕೊಟ್ಟಾನು. ಆದರೆ ಭಗವಂತ ತನ್ನ ಶರೀರವನ್ನೇ ಕೊಡ್ತಾನೆ. ತನ್ನ ಮನೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅವುಗಳನ್ನೇ ಕೊಟ್ಟು ಬಿಡ್ತಾನೆ. ಇಂಥವರು ಇಷ್ಟು ಕರುಣಾಶಾಲಿ ಜಗತ್ತಿನಲ್ಲಿ ಬೇರೆ ಯಾರು ಇದ್ದಾರೆ ನಿಮಗೆ ನೋಡಿದ್ದೀರಾ? ಅನವರತ ನೆನೆವರ, ಸತತವಾಗಿ ತನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರನ್ನ ಅನಂತಾಸನ ಮೊದಲಾದ ಆಲಯದಲ್ಲಿ, ಆ ಲೋಕಗಳಲ್ಲಿ ಇಟ್ಟು ತಾನು ಅಣುಗಲಂದದಲ್ಲಿ ಅವರ ವಶನಾಗುವ ಮಹಾಮಹಿಮ. ಅವರಿಗೊಬ್ಬ ಭೃತ್ಯನಂತೆ ತೀರಾ ಅವರ ಸಮೀಪದಲ್ಲಿ ಇದ್ದು ಅವರು ವಶನಾಗಿರ್ತಾನೆ. ಭಕ್ತ ವಶ ತಾನು ಅಂತ ತೋರಿಸ್ಕೊಡ್ತಾನೆ. ಅಂತ ಮಹಿಮೆ ಆತನದಿದೆ. ಮುಂದೆ ಈ 46ನೇ ಪದ್ಯ ಮುಂದೆ ನಾವು ನೋಡಬೇಕಾದದ್ದು. ಅದು ಈ ವ್ಯಾಪ್ತಿ ಸಂಧಿಯಲ್ಲಿ 2ನೇ ಪದ್ಯ. ಸ್ತ್ರೀ ನಪುಂಸಕ ಪುರುಷ ಭೂಸಲಿಲ ಅನಲ ಅನಿಲ ಗಗನ ಮನ
ಶಶಿ ಭಾನು ಕಾಲ ಗುಣ ಪ್ರಕೃತಿಯೊಳಗೆ ಒಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣರು ಅಜ ಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸರು. ಇವನು ಯಾವುದೂ ಅಲ್ಲ, ಸ್ತ್ರೀ ಅಲ್ಲ, ನಪುಂಸಕ ಅಲ್ಲ, ಮತ್ತೆ ಪುರುಷ ಅಲ್ಲ, ಸ್ತ್ರೀಯೂ ಅಲ್ಲ ಅಂದ್ಮೇಲೆ ನಪುಂಸಕ ಆಗಿರ್ಬೇಕು ಈ ಲೋಕದಲ್ಲಿ. ಆದ್ರೆ ಇವನು ಮಾತ್ರ ನಪುಂಸಕನೂ ಅಲ್ಲ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಚಂದ್ರ, ಸೂರ್ಯ, ಕಾಲ, ಸತ್ವ ಮತ್ತು 3 ಗುಣಗಳು, ಪ್ರಕೃತಿ, ಇವಿಷ್ಟರೊಳಗೆ ಯಾವುದೂ ಅಲ್ಲ ಇವನು. ಇದೆಲ್ಲದಕ್ಕಿಂತಲೂ ಭಿನ್ನ. ನಮ್ಮನ್ನ ಈ ಪರಮಾತ್ಮನನ್ನು ಏನು ಪ್ರತಿಪಾದನೆ ಮಾಡಿದೆ ಭಾಗವತ ಅಂತಂದ್ರೆ, ಸವೈ ನ ದೇವಾಸುರ ಮರ್ತಿರ್ಯಂಗ್ ನ ಸ್ತ್ರೀ ನ ಷಂಡೋ ನ ಪುಮಾನ್ನ ಜಂತು ನಾಯನ್ ಗುಣಕರ್ಮ ನ ಸನ್ನ ಚಾಸನ್ ನಿಷೇಧ ಶೇಷೋ ಜಯತಾದಶೇಷ ಅಂತ ಅವನು ಹೇಳಿದೆ. ಆ ಭಾಗವತದ ಕನ್ನಡ ರೂಪಾಂತರ ಇದು. ಇವನು ದೇವತೆ ಅಲ್ಲ, ಅಸುರ ಅಲ್ಲ, ಮರ್ತ್ಯ ಅಂದ್ರೆ ಮನುಷ್ಯ ಅಲ್ಲ, ತಿರ್ಯಂಗ್ ಅಡ್ಡವಾಗಿ ಸಂಚಾರ ಮಾಡುವಂಥ ಪ್ರಾಣಿಗಳಲ್ಲ, ನ ಸ್ತ್ರೀ ಅಲ್ಲ, ಷಂಡ ಅಲ್ಲ, ಪುರುಷ ಅಲ್ಲ, ಯಾವುದೋ ಪ್ರಾಣಿ ಅಲ್ಲ, ಗುಣ ಸತ್ವ ರಜಸ್ತಮೋ ಗುಣಗಳಲ್ಲಿ ಯಾವುದರಿಂದಲೂ ಈತ ಹುಟ್ಟಿದವನಲ್ಲ, ಅವನ ಶರೀರ ತನ್ಮಯ ಅಲ್ಲ, ನ ಸನ್ನ ಚಾಸನ್ ವ್ಯಕ್ತ ಅವ್ಯಕ್ತವಾದಂತಹ ಅನೇಕ ತತ್ವಗಳೆಲ್ಲ ಇವೆಯಲ್ಲ, ಅದರಲ್ಲಿ ಯಾವುದೂ ಅಲ್ಲ ಇವನು. ಇವನ್ನೆಲ್ಲನೂ ಅಲ್ಲ ಅಂತ ಹೇಳಿದ್ಮೇಲೆ ಏನಿದೆಯೋ ಅದೇ ಇವನು. ಪರಮಾತ್ಮನನ್ನ ಏನು ಹೌದು ಅಂತ ನಿರೂಪಣೆ ಮಾಡೋದು ಕಷ್ಟ, ಆದರೆ ಏನು ಅಲ್ಲ ಅಂತ ಹೇಳ್ಬೋದು. ಆ ಒಂದು ಶ್ಲೋಕ ಇದು. ಏನು ಇವನ ಮಹಾಮಹಿಮೆ ಕಡೆಗಾಣರು. ಇವನ ಮಹಾಮಹಿಮೆ ಏನಿದೆ ಎಷ್ಟು ಅಪೂರ್ವವಾದದ್ದು. ಇದು ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳಿಗೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಇನ್ನ ಮಾನವರಾದವರಿಗೆ ಪ್ರಖ್ಯಾತಾರ್ಥಮ್ಯದ ಕೊನೆಯಲ್ಲಿರುವಂತಹ ಮನುಷ್ಯೋತ್ತಮರು ಅನ್ನೋರು ಏನಿದ್ದಾರಲ್ಲ, ಅವ್ರಿಗೇನು ತಿಳಿಯೋದಿದೆ? ಅವ್ರು ತಿಳಿಯೋದೇನೋ, ಅವ್ರು ಪ್ರವಚನ ಮಾಡೋದೇನೋ, ಅವ್ರು ವಿಮರ್ಶೆ ಮಾಡೋದೇನೋ, ನಾವು ದೊಡ್ಡ ಪಂಡಿತರು ಅಂತ ಬೀಗೋದೇನಿದೆ? ಇದು ಮನುಷ್ಯನ ಇತಿಮಿತಿಯನ್ನ ತೋರಿಸುವಂಥ ಒಂದು ಪದ್ಯ. ಐತರೇಯ ಉಪನಿಷತ್ನಲ್ಲಿಯೂ ಕೂಡ ಗರುಡ ಪುರಾಣದ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಂ ಅಸ್ತ್ರೀ ಪುಮಾನ್ ಬ್ರುವನ್ ಪುಮಾಂಸನ್ನ ಬ್ರುವನ್ ನೈನಂ ವದತಿ ಕಶ್ಚನ ಅಂತ ಐತರೇಯ ಉಪನಿಷತ್ತಿನ ಮಾತು. ಇವನು ಸ್ತ್ರೀ ಅಂತ ಹೇಳಿದವರು ಭಗವಂತನ ಸ್ತ್ರೀ ಅಂತ ಯಾರು ಹೇಳ್ತಾ ಕೂತಿರ್ತಾರಲ್ಲ, ಅವರು ಪಂಡಿತರಲ್ಲ. ಇವನು ಪುರುಷ ಅಂತ ಹೇಳಿದವರು ಅವರು ಜ್ಞಾನಿಗಳಲ್ಲ. ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರಲ್ಲ, ಅವನು ನಿಜವಾದ ಜ್ಞಾನಿ ಅಂತ ಆ ಐತರೇಯ ಉಪನಿಷತ್ತಿನ ಒಂದು ಮಾತು. ಅದಕ್ಕೆ ಗರುಡ ಪುರಾಣದ ಒಂದು ಮಾತನ್ನು ಉಲ್ಲೇಖ ಮಾಡಿ ಆಚಾರ್ಯರು ಭಾಷ್ಯ ಬರೀತಾರೆ. ಸ್ತ್ರೀರೂಪಶ್ಚೈವ ಪುಂರೂಪ ಯಥೋ ನಾರಾಯಣ ಸ್ಥಿತ. ನಾರಾಯಣನಿಗೆ ಸ್ತ್ರೀರೂಪವೂ ಇದೆ, ಪುರುಷ ರೂಪವೂ ಇದೆ. ಅದರಿಂದ ಇವನನ್ನ ಸ್ತ್ರೀ ಅಂತೂ ಕೂಡ ಕರೀತಾರೆ, ಪುರುಷ ಅಂತ ಕೂಡ ಕರೀತಾರೆ. ವಿಷ್ಣುವ್ರ ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋಹ. ಭಗವಂತನಾದ ವಿಷ್ಣುವಿಗೆ ನಪುಂಸಕ ರೂಪ ಇಲ್ಲ. ಯಾಕೆಂದ್ರೆ ನಪುಂಸಕ ರೂಪ ಅಂತಂದ್ರೆ ಪುರುಷತ್ವ ಇಲ್ಲದೆ ಇರುವಂಥ, ಸ್ತ್ರೀತ್ವ ಇಲ್ಲದೆ ಇರುವಂಥ ರೂಪಕ್ಕೆ ನಪುಂಸಕ ರೂಪ ಅಂತ ಈ ಜಗತ್ತಿನಲ್ಲಿ ಕರೀತಾರೆ. ಆದರೆ ಅವನ ಸ್ತ್ರೀ ರೂಪಕ್ಕೆ ಉನ್ನತ ಸ್ತ್ರೀತ್ವ ಇದೆ, ಅವನ ಪುರುಷ ರೂಪಕ್ಕೆ ಉನ್ನತವಾದ ಪುರುಷತ್ವ ಇದೆ. ಆದ್ರಿಂದ ಆತ ಪುರುಷನೂ ಹೌದು, ಸ್ತ್ರೀಯೂ ಹೌದು. ಅವನು ನಪುಂಸಕ ಅಲ್ಲ ಅಂದಮೇಲೆ ನಪುಂಸಕ ಅನ್ನೋ ಶಬ್ದದಿಂದ ಅವನನ್ನು ನಾವು ಕರಿಬಹುದೋ ಇಲ್ವೋ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಸರ್ವಶಬ್ದ ವಾಚ್ಯ ಅಂದಮೇಲೆ ನಪುಂಸಕ ಅಂತ ಶಬ್ದದಿಂದ ಕರಿಬಹುದಲ್ಲ ಅಂತಂದ್ರೆ, ವಿಷ್ಣುವರ್ ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋ ತಥಾಪಿ ರಾಗಾಕೃಷ್ಟತ್ವ ತನ್ನಾಮ್ನ ಉಚ್ಯತೆ. ಅವನಿಗೆ ನೀವು ನಪುಂಸಕ ಅಂತ ಕರಿಬಹುದು. ಯಾಕೆಂದ್ರೆ ಸ್ತ್ರೀಯರಿಗೆ ಪುರುಷರ ಬಗ್ಗೆ ಇರುವಂತಹ ಆಕರ್ಷಣೆ ಇವನಿಗಿಲ್ಲ, ಪುರುಷನಿಗೆ ಸ್ತ್ರೀಯರ ಬಗ್ಗೆ ಇರುವಂತಹ ಆಕರ್ಷಣೆಯೂ ಇವನಿಗಿಲ್ಲ. ಆದ್ರಿಂದ ಈತ ನಪುಂಸಕ. ಸ್ತ್ರೀಯರಲ್ಲಿರುವ ದೋಷ ಇವನಲ್ಲಿಲ್ಲ, ಪುರುಷರಲ್ಲಿರುವ ದೋಷ ಇವನಿಗಿರಲಿಲ್ಲ. ಆದರೂ ಸ್ತ್ರೀ, ಆದರೂ ಪುರುಷ. ಹೀಗೆ ದೋಷ ಇಲ್ಲ. ಆದ್ರಿಂದ ಅವನು ನಪುಂಸಕ ಅಂತ ಶಬ್ದದಿಂದ ಕರೆದ್ರೆ ತಪ್ಪಿಲ್ಲ. ಆದರೆ ಸರಿಯಾದ ಸ್ತ್ರೀತ್ವ ಇವನಲ್ಲಿ ವ್ಯಕ್ತ ಆಗಿಲ್ಲ, ಸರಿಯಾದ ಪುರುಷತ್ವ ಇವನಲ್ಲಿ ವ್ಯಕ್ತ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ದೋಷ ದೃಷ್ಟಿಯಿಂದ ನಪುಂಸಕ ಅಂತ ಕರಿಬೇಡ್ರಿ, ದೋಷ ದೂರ ಅನ್ನುವ ದೃಷ್ಟಿಯಿಂದ ಕರೀರಿ. ಏನು ಭಾವನೆ ಅನ್ನೋದು ಮುಖ್ಯ, ಯಾವ ಶಬ್ದ ಬಳಕೆ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಅಂತ ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡುವಂಥ ಒಂದು ಪದ್ಯ. ಅದ್ರ ಮುಂದೆ ಬರುವಂಥ ಪದ್ಯ ಅಂದರೆ
54ನೇ ಪದ್ಯ. ಅದು ಇದೇ ವ್ಯಾಪ್ತಿ ಸಂಧಿಯ 10ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 54ನೇ ಪದ್ಯ. ಜನಕ ತನ್ನಾತ್ಮಜಗೆ ವರ ಭೂಷಣ ದುಕೂಲವ ತೊಡಿಸಿ ತಾ ವಂದನೆಯ ಕೈಗೊಳ್ಳುತ್ತ ಹರಸುತ ಹರುಷ ಪಡುವಂತೆ ವನರುಹೇಕ್ಷಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನೂ ತನಗೆ ತಾನಾಗಿ ಫಲಗಳ ನೀವ ಭಜಕರಿಗೆ. ಏನಾದರೂ ಒಂದು ವಿಶೇಷ ಹಬ್ಬವೋ ಹುಟ್ಟು ಹಬ್ಬವೋ ಬಂದಾಗ ತಂದೆ ಏನು ಮಾಡ್ತಾನೆ, ತನ್ನ ಮಗನಿಗೆ ಒಂದು ಒಳ್ಳೆಯ ಬಂಗಾರ ಸರವನ್ನು ಹಾಕ್ತಾನೆ ಕುತ್ತಿಗೆಗೆ. ಆಮೇಲೆ ಒಂದು ರೇಷ್ಮೆ ಬಟ್ಟೆನೋ ಹೊಸ ಬಟ್ಟೆನೋ ಉಡಿಸ್ತಾನೆ. ಉಡಿಸಿ ನಮಸ್ಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಿಸ್ಕೊತಾನೆ. ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡ್ಬೇಕಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿಸ್ಕೊಂಡು ಕೈಗೊಳ್ಳುತ್ತಾ ಅವನ ಹರಸುತ್ತ ಅವನಿಗೆ ಆಶೀರ್ವಾದ ಮಾಡಿ ಕೊನೆಗೆ ತಾನು ಸಂತೋಷ ಪಡ್ತಾನೆ. ಬೇಷ್ ಅಂತಾನೆ. ಅದೇ ಥರ ಈ ವನರುಹೇಕ್ಷಣ ಕಮಲದಂತೆ ಕಣ್ಣುಳ್ಳಂಥ ಪರಮಾತ್ಮ ಅಂದ್ರೆ ಈ ಜಗತ್ತಿನಲ್ಲಿ ಯಾರ್ಯಾರು ತನ್ನ ಭಕ್ತರಿದ್ದಾರೆ ಅಂತ ಅನ್ನೋದನ್ನ ಕಮಲದಂಥ ಕಣ್ಣನ್ನು ಅರಳಿಸಿ ಆತ ನೋಡ್ತಾ ಇದ್ದಾನೆ. ಆ ಭಕ್ತರನ್ನು ಸ್ವೀಕಾರ ಮಾಡಲಿಕ್ಕೆ ಆತ ಕಣ್ಬಿಟ್ಟು ಕಾಯ್ತಿದ್ದಾನೆ ಅನ್ನೋದನ್ನ ಆ ಶಬ್ದದಿಂದ ತಿಳಿಸ್ತಾರೆ. ಅವನೇನಾಗಿದ್ದಾನೆ ಅಂದ್ರೆ ಪೂಜ್ಯ ಪೂಜಕ ನೆನೆಸಿ, ತಾನೇ ಪೂಜ್ಯ, ಅದಂತೂ ಸರಿಯೇ, ಎಲ್ಲರ ಪೂಜೆಯನ್ನು ಸ್ವೀಕಾರ ಮಾಡುವವನು. ಇನ್ನ ಈ ಪೂಜಕನ ಅಂತ ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿ ಪೂಜೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಇವನೊಳಗೆ ಇದ್ದಿದ್ದರಿಂದ ಸಾಧ್ಯ ಆಯಿತು. ಪರಮಾತ್ಮ ಅವನೊಳಗಿದ್ದು ಪೂಜೆ ಮಾಡಿದ್ರಿಂದ ಇವನು ಪೂಜೆ ಮಾಡಿದ್ನೇ ಹೊರತು ಇಲ್ಲದ ಅವನೇನು ಪೂಜೆ ಮಾಡ್ತಿದ್ದ? ಪೂಜೆ ಮಾಡಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಅವನಿಗೆ. ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ, ಪೂಜಾ ಸಾಧನ ಪದಾರ್ಥಗಳು, ಆ ಉಪಕರಣಗಳು, ತುಳಸಿ, ಹೂವು, ಕಾಲ, ದೇಶ, ಆಮೇಲೆ ನೈವೇದ್ಯ ಪದಾರ್ಥಗಳು, ಅವುಗಳೊಳಗೆಲ್ಲ ತಾನ ಇದ್ದು ಫಲಗಳು ಇವ ಭಜಕರಿಗೆ. ಎಲ್ಲ ಮಾಡಿದ್ದು ತಾನು, ಮಾಡಿಸಿದ್ದು ತಾನೇ. ಇವ್ರೇನೂ ಮಾಡಲಿಲ್ಲ, ಇವರು ಶ್ರವಣ ಮಾಡಲಿಲ್ಲ, ಇವರು ಪ್ರವಚನ ಮಾಡಲಿಲ್ಲ, ಇವರು ವಿಮರ್ಶೆ ಮಾಡಲಿಲ್ಲ, ಏನು ದೊಡ್ಡ ಕೆಲಸನೂ ಮಾಡಲಿಲ್ಲ. ಆದರೆ ಫಲ ಮಾತ್ರ ಇವರಿಗೆ. ನೀವೇನು ಮಾಡಲಿಲ್ಲ, ನಿಮ್ಗೆ ಯಾಕೆ ಫಲ ಕೊಡಬೇಕು ಅಂತ ಆತ ನಮ್ಮನ್ನು ತಿರಸ್ಕಾರ ಮಾಡಲಿಲ್ಲ. ನಮ್ಮನ್ನು ಪ್ರೀತಿಯಿಂದ ಹತ್ತಿರ ಕರೆದುಕೊಂಡು ನಮಗೆ ಫಲವನ್ನು ಕೊಟ್ಟ. ಇಂಥ ಒಂದು ಕರುಣೆ ಒಂದು. ಮತ್ತು ವ್ಯಾಪ್ತಿಯೂ ಕೂಡ. ಕರುಣಾಸಂಧಿಯು ವ್ಯಾಪ್ತಿ ಸಂಧಿಯೇ, ವ್ಯಾಪ್ತಿ ಸಂಧಿಯು ಕರುಣಾಸಂಧಿಯೇ. ಇದು ವ್ಯಾಪ್ತಿ ಸಂಧಿ. ಯಾಕೆಂದ್ರೆ ಅವನು ಪೂಜಕನ ಅಂತ ವ್ಯಕ್ತಿಯೊಳಗಿದ್ದಾನೆ, ಆ ಎಲ್ಲ ಪದಾರ್ಥದೊಳಗಿದ್ದಾನೆ, ಆದ್ದರಿಂದ ವ್ಯಾಪ್ತ. ಈ ಜೀವ ಸಾಧಕ ಏನೂ ಮಾಡಿಲ್ಲದೆ ಹೋದ್ರೂ ಕೂಡ ಅವನಿಗೆ ಏನೋ ದೊಡ್ಡ ಕೆಲಸ ಮಾಡಿದವರು ಅನ್ನುವಂತೆ ಅವನಿಗೆ ಪಾರಿತೋಷಕ ಕೊಡ್ತಾನಲ್ಲ, ಅವನಿಗೊಂದು ಶವಾಸಗಿರಿ ಕೊಡ್ತಾನಲ್ಲ. ಆದ್ದರಿಂದ ಇವನ್ ಕರುಣೆ ಅಂತಹದ್ದು ಅಂತ ಗೊತ್ತಾಗ್ತದೆ ಈ ಪದ್ಯದಿಂದ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ. ಒಟ್ಟಾರೆ ಹರಿಕಥಾಮೃತದ ಸಾರ ಅಂತ ನಾವು ಏನಾದ್ರು ಸಂಗ್ರಹ ಮಾಡಲಿಕ್ಕೆ ಹೊರಟ್ರೆ ಅದರಲ್ಲಿ 10 ಪದ್ಯಗಳು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ. ಇನ್ನು ಮುಂದಿನದನ್ನು ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಮುಕ್ತಾಯ ಕಂಡಿದೆ.